ನಮಸ್ಕಾರ ವೀಕ್ಷಕರೇ. ಜನವರಿ 22ನೇ ತಾರೀಖಿಗಾಗಿ ಇಡೀ ಭಾರತ ಕಾಯ್ತಾ ಇದೆ. ಅದರ ಜೊತೆಗೆ ಪ್ರಪಂಚದಾದ್ಯಂತ ರಾಮನ ಭಕ್ತರು ಕಾಯ್ತಾ ಇದ್ದಾರೆ. ಜನವರಿ 22ನೇ ತಾರೀಕು ರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ರಾಮಾಯಣಕ್ಕೆ ಸಂಬಂಧಪಟ್ಟಂತ ಕೆಲವು ವಿಸ್ಮಯಭರಿತ ಕಥೆಗಳನ್ನ ಅಥವಾ ಅನೇಕ ಮಾಹಿತಿಗಳನ್ನ ನಾವು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇವತ್ತಿನ ಈ ಎಪಿಸೋಡ್ನಲ್ಲಿ ಸೀತಾಮಾತೆಯನ್ನ ಹುಡುಕೋದಕ್ಕೆ ಶ್ರೀರಾಮನಿಗೆ ಸಹಾಯ ಮಾಡಿದಂಥ ಜಟಾಯು ಬಗ್ಗೆ ತಿಳಿದುಕೊಳ್ಳೋಣ. ರಾಮಾಯಣದಲ್ಲಿ ಬರುವಂತಹ ಪ್ರಮುಖವಾದಂಥ ಪಾತ್ರ ಈ ಜಟಾಯು. ಮಹಾಕಾವ್ಯದ ಪ್ರಕಾರ ಅಂದ್ರೆ ರಾಮಾಯಣದ ಪ್ರಕಾರ ರಾವಣ ಸೀತೆಯನ್ನ ಲಂಕೆಗೆ ಅಪಹರಿಸುವ ಸಂದರ್ಭದಲ್ಲಿ ಜಟಾಯು ಅಂದ್ರೆ ರಣಹದ್ದಿನ ರೂಪದಲ್ಲಿರುವಂತಹ ಬೃಹತ್ ಆಕಾರದ ಒಂದು ಪಕ್ಷಿ ಇದು. ರಾವಣನಿಂದ ಸೀತೆಯನ್ನ ರಕ್ಷಣೆ ಮಾಡೋಕೆ ರಾವಣನ ಜೊತೆಗೆ ಈ ಪಕ್ಷಿ ಜಟಾಯು ಹೋರಾಡುತ್ತೆ. ರಾವಣನ ಜೊತೆಗೆ ವೀರಾವೇಶದಿಂದ ಹೋರಾಡಿದಂತಹ ಜಟಾಯು ಬಹಳ ವಯಸ್ಸಾಗಿರುತ್ತೆ. ಈ ವಯಸ್ಸಾದ ಕಾರಣ ರಾವಣ ಬಹಳಷ್ಟು ಬೇಗ ಶೀಘ್ರದಲ್ಲಿ ಜಟಾಯುವನ್ನ ಸೋಲಿಸ್ತಾನೆ. ಈ ಒಂದು ಯುದ್ಧದಲ್ಲಿ, ಈ ಹೋರಾಟದಲ್ಲಿ ಜಟಾಯುನ ರೆಕ್ಕೆಗಳನ್ನ ರಾವಣ ಕತ್ತರಿಸ್ತಾನೆ ತನ್ನ ಖಡ್ಗದಿಂದ. ಹೀಗಾಗಿ ಜಟಾಯು ಮಂಗಲಂದಲ್ಲಿ ಬಂಡೆಗಳ ಮೇಲೆ ಬೀಳ್ತಾನೆ. ರಾವಣನಿಂದ ಬಹಳಷ್ಟು ಗಂಭೀರವಾಗಿ ಗಾಯವಾಗಿ ಕೊನೆಯ ಉಸಿರಿನ ಸನಿಹದಲ್ಲಿದ್ದ ಜಟಾಯು ಅದೇ ಮಾರ್ಗವಾಗಿ ಸೀತಾಮಾತೆಯನ್ನು ಹುಡುಕ್ತಾ ಬರ್ತಾ ಇದ್ದಂಥ ರಾಮ ಮತ್ತೆ ಅವನ ಸಹೋದರ ಲಕ್ಷ್ಮಣ ಅವರಿಗೆ ಆಕಸ್ಮಿಕವಾಗಿ ಸಿಗ್ತಾನೆ. ಈ ಯುದ್ಧದ ಬಗ್ಗೆ ಹೇಳ್ತಾನೆ. ಆಕಸ್ಮಿಕವಾಗಿ ಆದಂಥ ಯುದ್ಧ ಏನಿರುತ್ತೆ, ರಾವಣನ ಜೊತೆಗೆ ಆದಂಥ ಯುದ್ಧ, ಆ ಯುದ್ಧದ ಬಗ್ಗೆ ಸವಿಸ್ತರವಾಗಿ ಹೇಳ್ತಾನೆ. ಸೀತಾಮಾತೆಯನ್ನ ರಾವಣ ದಕ್ಷಿಣದ ಕಡೆಗೆ ಅಪಹರಿಸಿಕೊಂಡು ಹೋದ ಅಂತ ಮಾಹಿತಿಯನ್ನ ತಿಳಿಸಿ ಅದರ ಬಗ್ಗೆ ಹೇಳಿ ಆ ಜಟಾಯು ಅಲ್ಲಿ ಮೃತಪಡುತ್ತೆ. ಇದು ರಾಮಾಯಣದ ಕಥೆ. ರಾಮಾಯಣದಲ್ಲಿ ಜಟಾಯುವಿನ ಅನಾವರಣ ಈ ರೀತಿಯಾಗಿರುತ್ತೆ. ಹಾಗಾಗಿ ರಾಮಾಯಣದಲ್ಲಿ ಜಟಾಯು ಹೀಗೆ ಮೃತಪಟ್ಟಂತಹ ಸ್ಥಳ ಏನಿದೆ, ಅವತ್ತಿನ ಜಟಾಯು ಮಂಗಲಂ ಏನಿದೆ ಅಂದ್ರೆ ರಾವಣ ತನ್ನ ಖಡ್ಗದಿಂದ ಜಟಾಯುನನ್ನ ಕೊಲ್ತಾನೆ, ಅವನ ರೆಕ್ಕೆಗಳನ್ನ ಕಟ್ ಮಾಡ್ತಾನೆ, ಅದು ಬಿದ್ದಂತಹ ಜಾಗ ಏನಿದೆ ಜಟಾಯು ಮಂಗಲಂ, ಅದು ಇವತ್ತಿನ ಚಡೆಯ ಮಂಗಲಂ. ಇದು ಕೇರಳದ ಕೊಲ್ಲಂ ಜಿಲ್ಲೆಯಲ್ಲಿದೆ. ಈ ಸ್ಥಳವನ್ನ ಜಟಾಯು ನೇಚರ್ ಪಾರ್ಕ್ ಅಥವಾ ಜಟಾಯು ರಾಕ್ ಅಂತ ಕರೆಯಲ್ಪಡುತ್ತೆ. ಟೋಟಲ್ ಆಗಿ ಈ ಜಾಗವನ್ನ ಜಟಾಯು ಅರ್ತ್ ಅಂತ ಹೆಸರಿಸಲಾಗಿದೆ. ಕೇರಳದ ಚಡೆಯ ಮಂಗಲಂನ ಅಲ್ಲಿರುವಂತಹ ಈ ಸ್ಥಳ ಈಗ ಉದ್ಯಾನವನ ಜೊತೆಗೆ ಪ್ರವಾಸೋದ್ಯಮದ ಪ್ರಮುಖವಾದಂತಹ ಕೇಂದ್ರ ಬಿಂದುವಾಗಿದೆ. ಇದು ಸರಾಸರಿ ಸಮುದ್ರ ಮಟ್ಟದಿಂದ 350 ಮೀಟರ್ ಎತ್ತರದಲ್ಲಿದೆ, ಅಂದ್ರೆ 1200 ಫೀಟ್ ಎತ್ತರದಲ್ಲಿರುವಂತಹ ಜಾಗ. ಜಟಾಯು ನೇಚರ್ ಪಾರ್ಕ್ ಪ್ರಪಂಚದ ಅತಿ ದೊಡ್ಡ ಪಕ್ಷಿ ಶಿಲ್ಪವನ್ನ ಹೊಂದಿರುವಂತಹ ಹೆಗ್ಗಳಿಕೆಯನ್ನ ಹೊಂದಿರುವ ಪ್ರಮುಖವಾದಂತಹ ಸ್ಥಳ ಆಗಿದೆ. ಇದು ರಾಮಾಯಣದಲ್ಲಿ ಬರುವಂತಹ ಜಟಾಯುನ ಒಂದು ಚಿಕ್ಕ ಪರಿಚಯ ಮತ್ತು ರಾಮ ಸೀತಾಮಾತೆಯನ್ನ ಹುಡುಕಿಕೊಂಡು ಲಂಕೆಗೆ ಹೋಗೋದಕ್ಕೆ ಸಹಾಯಕಾರಿಯಾದಂತಹ ಜಟಾಯುನ ಕಥೆ. ಅಯೋಧ್ಯ ಅಂತರಂಗ ಕಾರ್ಯಕ್ರಮದ ಮೂಲಕ ರಾಮಾಯಣದ ಮತ್ತೊಂದು ವಿಸ್ಮಯದ ಕಥೆಯ ಜೊತೆಗೆ ಮತ್ತೆ ಭೇಟಿಯಾಗ್ತೇನೆ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.